ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೇಡೀಸ್ ಫ್ಯಾಷನ್ಸ್. ನಾನು ಇವತ್ತಿನ ಡಿಸೈನ್ನ ಮಾಡೋದಕ್ಕೆ ಅರಳೆ ದಾರನ ತೊಗೊಂಡಿದ್ದೀನಿ. 10.75 mm ನೀಡಲ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಸ್ಯಾರಿ ರೈಟ್ ಸೈಡಿಂದ ಡಿಸೈನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟು ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಈ ರೀತಿ ಲಾಕ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಪಕ್ಕದಲ್ಲಿ ಇನ್ನೊಂದು ಲಾಕ್ನ ಮಾಡ್ಕೋತಾ ಇದ್ದೀನಿ. ಇದನ್ನು ಲಾಕ್ ಅಂತಲೂ ಹೇಳ್ತೀವಿ, ಸಿಂಗಲ್ ಕ್ರೋಶ ಅಂತಲೂ ಹೇಳ್ತೀವಿ. 2 ಸಿಂಗಲ್ ಕ್ರೋಶ ಆದಮೇಲೆ 2 ಚೈನ್ನ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ನಾವೇನು ಲಾಕ್ನ ಮಾಡಿರ್ತೀವಿ ಅದ್ರ ಪಕ್ಕದಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶ ಕಂಬ ಆದಮೇಲೆ ಇಲ್ಲಿಂದ ನಾನು 2 ಚೈನ್ನ ಹಾಕೋತೀನಿ. 2 ಚೈನ್ನ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೋಡಿ, ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳೋಣ. ನೀಡಲ್ ಮೇಲೆ 3 ಲೂಪ್ ಆಗುತ್ತೆ. 2 ಲೂಪಿಂದ 1 ಮತ್ತು 2 ಲೂಪಿಂದ 1 ಮಾಡಿಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ. ಮತ್ತು ಪಕ್ಕದಲ್ಲೇ ಇನ್ನೊಂದು ಕಂಬನ ಮಾಡ್ಕೋತಾ ಇದ್ದೀನಿ. ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ನಾವೇನು ಕಂಬನ ಮಾಡ್ಕೊಂಡಿರ್ತೀವೋ ಅದ್ರ ಪಕ್ಕದಲ್ಲೇ ಗ್ಯಾಪ್ನ ಕೊಡಬಾರ್ದು, ಪಕ್ಕದಲ್ಲೇ ಮತ್ತೆ ಇನ್ನೊಂದು ಕಂಬನ ಮಾಡ್ಕೋಬೇಕು. 2 ಕಂಬ ಆದಮೇಲೆ 2 ಚೈನ್. ನಾನಿಲ್ಲಿ ಸ್ಟಾರ್ಟಿಂಗ್ ಬಂದು 2 ಚೈನ್ನ ಹಾಕ್ಕೊಂಡಿರ್ತೀವಲ್ಲ, ಅದಕ್ಕೆ ಒಂದು ಕಂಬನ ಮಾಡಿಕೊಂಡೆ. ಮತ್ತು ನೆಕ್ಸ್ಟು ಮಾಡಬೇಕಾದ್ರೆ ನಾವು 2 ಡಬಲ್ ಕ್ರೋಶ ಕಂಬನ ಮಾಡ್ತಾ ಹೋಗಬೇಕು. ಇದು ನಮಗೆ ಬೇಸ್ ಲೈನ್ ಆಗಿರುತ್ತೆ. ಒಂದು ಕಂಬ ಆಯಿತು. ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ಕೋಬೇಕು. ನಾವೇನು ಕಂಬನ ಮಾಡ್ಕೊಂಡಿರ್ತೀವೋ ಅದ್ರ ಪಕ್ಕದಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ನೀಡಲ್ ಮೇಲೆ 3 ಲೂಪ್ ಆಗುತ್ತೆ. 2 ಲೂಪಿಂದ 1 ಮತ್ತು 2 ಲೂಪಿಂದ 1 ಮಾಡ್ಕೋಬೇಕು. 2 ಕಂಬ ಆದಮೇಲೆ 2 ಚೈನ್ನ ತೊಗೊಳ್ಳೋಣ. 2 ಚೈನ್ ಆದಮೇಲೆ ಮತ್ತೆ ಅದೇ ರೀತಿ 2 ಡಬಲ್ ಕ್ರೋಶ ಕಂಬ, 2 ಡಬಲ್ ಕ್ರೋಶ ಕಂಬ ಮತ್ತು 2 ಚೈನ್, ಮತ್ತು 2 ಕಂಬ ಮತ್ತು 2 ಚೈನ್. ಇದೇ ರೀತಿ ಫಸ್ಟ್ ಸ್ಟೆಪ್ನ ಹಾಕ್ಕೋಬೇಕು. ಇದು ನಮಗೆ 2 ಸ್ಟೆಪ್ ಡಿಸೈನು. ಇದು ಫಸ್ಟ್ ಸ್ಟೆಪ್ ಬರುತ್ತೆ. ಎರಡು ಕಂಬ ಆದಮೇಲೆ ಮತ್ತು 2 ಚೈನ್ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ಕೋಬೇಕು. ಅದು ಎಲ್ಲಿಗೆ ರೀಚ್ ಆಗುತ್ತೋ ಅಲ್ಲಿಗೆ ನೋಡಿಕೊಂಡು ನೀಟಾಗಿ ಕಂಬನ ಹಾಕ್ಕೋಬೇಕು. ಇದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾಡ್ಕೊಳ್ಳಿ. ನೀವು ತುಂಬ ಎಳೆದು ಲಾಕ್ನ ಮಾಡಿಕೊಂಡು ಕಂಬನ ಮಾಡಿಕೊಂಡ್ರೆ ಸ್ಯಾರಿ ನಮಗೆ ಸ್ಟ್ರಿಂಕ್ ಆದಾಗೆ ಆಗುತ್ತೆ. ಇದು ನಮಗೆ ಬೇಸ್ ಲೈನು, ಅದರಿಂದ ಇದನ್ನು ನೀಟಾಗಿ ಹಾಕ್ಕೋಬೇಕು. ಅಂದರೆ ಕಂಬನ ಮಾಡಬೇಕಾದ್ರೆ ಕರೆಕ್ಟಾಗಿ ನೋಡಿ ಮಾಡ್ಕೊಳ್ಳಿ. ನೋಡಿ, 2 ಕಂಬ ಆದಮೇಲೆ ಮತ್ತು 2 ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಕಂಬನ ನೋಡಿ ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು 1 ಪಾಯಿಂಟ್ ಬೇಕಾದರೆ ಒಳಗಡೆನೇ ಮಾಡ್ಕೊಳ್ಳಿ. ತುಂಬ ಎಳೆದು ಮಾಡ್ಕೋಬೇಡಿ. ಒಂದು ಕಂಬ ಆದಮೇಲೆ ಇನ್ನೊಂದು ಕಂಬನ ಮಾಡಬೇಕಾದ್ರೆ ಪಕ್ಕದಲ್ಲೇ ಮಾಡ್ಕೊಳ್ಳಿ, ಗ್ಯಾಪ್ ಕೊಡಬೇಡಿ, ಪಕ್ಕದಲ್ಲೇ ಮಾಡ್ಕೊಳ್ಳಿ. 2 ಕಂಬ ಆದಮೇಲೆ ಮತ್ತೆ 2 ಚೈನ್ ಆದಮೇಲೆ ಮತ್ತೆ 2 ಡಬಲ್ ಕ್ರೋಶ ಕಂಬ. ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ನೀಡಲ್ ಮೇಲೆ 3 ಲೂಪ್ ಆಗುತ್ತೆ. ಅದನ್ನು 2ರಿಂದ 1 ಮತ್ತು 2ರಿಂದ 1 ಮಾಡಿಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ. ಒಂದು ಕಂಬ ಆದಮೇಲೆ ಪಕ್ಕದಲ್ಲೇ ಮತ್ತೆ ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳೋಣ. ನೋಡಿ, ಇದೇ ರೀತಿ ಇದು ಫಸ್ಟ್ ಸ್ಟೆಪ್ಪು. ಈ ರೀತಿ ಫುಲ್ಲು ಸ್ಯಾರಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. 2 ಕಂಬ 2 ಚೈನು ಮತ್ತು 2 ಕಂಬ 2 ಚೈನು, 2 ಕಂಬ 2 ಚೈನು. ಇದೇ ರೀತಿ ಫುಲ್ಲು ಸ್ಯಾರಿ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಎಷ್ಟು ನೀಟಾಗಿ ಬಂದಿದೆ. ನೆಕ್ಸ್ಟ್ ಸ್ಟೆಪ್ಗೆ ನಾನಿಲ್ಲಿ
ವೈಟ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ ನಾವೇನಿಲ್ಲಿ ಲಾಕ್ನ ಮಾಡ್ಕೊಂಡಿರ್ತೀವಲ್ಲ, ಆ ಲಾಕ್ ಮಧ್ಯದಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಮತ್ತೆ 2 ಚೈನ್ ಗ್ಯಾಪ್ ಏನಿರುತ್ತೆ ಆ 2 ಚೈನ್ ಗ್ಯಾಪಲ್ಲೂ ಕೂಡ ಇನ್ನೊಂದು ಲಾಕ್ನ ಮಾಡ್ಕೋತಾ ಇದ್ದೀನಿ. 2 ಸಲ ಲಾಕ್ ಆದಮೇಲೆ ನೋಡಿ ಇಲ್ಲಿ ಕಂಬ ಹಾಕ್ಕೊಂಡು 2 ಚೈನ್ ಹಾಕಿರ್ತೀವಲ್ಲ, ಆ 2 ಚೈನ್ ಗ್ಯಾಪಲ್ಲೂ ಕೂಡ 2 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋತಾ ಇದ್ದೀನಿ. 2 ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿ ಥ್ರೆಡ್ನ ಮೇಲ್ ಮಾಡಿ ಒಂದು ಬೀಡನ್ನ ಹಾಕೋತೀನಿ. ಈ ರೀತಿಯಾಗಿ ನಾನು ಮೀಡಿಯಮ್ ಸೈಜು ಗೋಲ್ಡನ್ ಕಲರ್ ಬೀಡನ್ನ ತೊಗೊಂಡಿದ್ದೀನಿ. ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ನೋಡಿ ನೆಕ್ಸ್ಟ್ 2 ಚೈನ್ ಗ್ಯಾಪ್ ಏನಿರುತ್ತೆ ಆ 2 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡೋಣ. ಅಂದರೆ ಈ ಬೀಡು 2 ಕಂಬ ಏನಿದೆ ಅದ್ರ ಮೇಲ್ಗಡೆ ಬರುತ್ತೆ. ಲಾಕ್ ಆದಮೇಲೆ ಆ ಗ್ಯಾಪಲ್ಲೇ ಮತ್ತೆ ಇನ್ನೊಂದು ಲಾಕ್ ಅಥವಾ ಸಿಂಗಲ್ ಕ್ರೋಶ. 2 ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿ 2 ಕಂಬಗಳು ಏನಿದೆ ಈ ಕಂಬದ ಮೇಲ್ಗಡೆ ಈ ಚೈನ್ ಗ್ಯಾಪ್ ಏನಿರುತ್ತೆ ಆ ಚೈನ್ ಗ್ಯಾಪಲ್ಲೂ ಕೂಡ 2 ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಕಂಬದ ಮೇಲ್ಗಡೆ ಚೈನ್ ಗ್ಯಾಪಲ್ಲಿ ನಾವು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. 4 ಸಿಂಗಲ್ ಕ್ರೋಶ ಆಯಿತು. ಮತ್ತೆ ನೋಡಿ ಈ 2 ಚೈನ್ ಗ್ಯಾಪಲ್ಲಿ 2 ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. 2 ಸಿಂಗಲ್ ಕ್ರೋಶ. ನಮಗೆ ಇಲ್ಲಿ ಡಿಸೈನ್ ಬಂದು 4ನೇ ಡಬಲ್ ಕ್ರೋಶ ಕಂಬ ಏನಿರುತ್ತೆ ನೋಡಿ 1 2 3 4 4ನೇ ಕಂಬ ಏನಿರುತ್ತೆ ಆ ಕಂಬದ ಮೇಲ್ಗಡೆ ನಮಗೆ ಫ್ಲವರ್ ಡಿಸೈನ್ ರೀತಿ ಬರುತ್ತೆ. ನೋಡಿ ಇಲ್ಲಿ ನಾವು ಈ ಫಸ್ಟ್ ಕಂಬನ ತಗೋಬೇಕು. ಕಂಬದ ಕೆಳಗಡೆಯಿಂದ ನೀಡಲ್ನ ಹಾಕಿ ಈ ರೀತಿ ನೋಡಿ ಕಂಬದ ಕೆಳಗಡೆಯಿಂದ ನೀಡಲ್ನ ಹಾಕಬೇಕು. ನೀಡಲ್ ಮೇಲೆ ಈ ರೀತಿ ಒಂದು ಸಲ ದಾರನ ಸುತ್ತಕೊಂಡು ನಮಗೆ ಇಲ್ಲಿ ಡಬಲ್ ಕ್ರೋಶ ಕಂಬ ಏನಿರುತ್ತೆ ಈ ಕಂಬದ ಕೆಳಗಡೆಯಿಂದ ಈ ರೀತಿ ನೀಡಲ್ನ ಹಾಕಿ ನಾವು ಥ್ರೆಡ್ನ ಎಳ್ಕೋಬೇಕು. ನೋಡಿ ಈ ಥ್ರೆಡ್ ಏನಿರುತ್ತೆ ಈ ಥ್ರೆಡ್ಡನ್ನು ಕೆಳಗಡೆಯಿಂದ ಎಳ್ಕೋಬೇಕು. ಎಳ್ಕೊಂಡು ಮತ್ತೆ ಇವಾಗ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ನೀಡಲ್ ಮೇಲೆ 3 ಲೂಪ್ ಆಗುತ್ತೆ. 2 ಲೂಪಿಂದ ಒಂದು ಸಲ ಮತ್ತು 2 ಲೂಪಿಂದ ಒಂದು ಸಲ ಥ್ರೆಡ್ನ ಪಾಸ್ ಮಾಡಿಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ. ಮತ್ತು ಅದೇ ರೀತಿ ನಾವು ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ನೋಡಿ ಕಂಬ ಏನಿರುತ್ತೆ ಈ ಕಂಬದ ಕೆಳಗಡೆಯಿಂದ ನಿಡಲ್ನ ಹಾಕಿ ಈ ರೀತಿ ಥ್ರೆಡ್ನ ಎಳ್ಕೋಬೇಕು. ಥ್ರೆಡ್ನ ಎಳ್ಕೊಂಡು ಮತ್ತು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ಫ್ರೆಂಡ್ಸ್, ಇದು ಡಿಸೈನ್ ಬಂದು ಸ್ವಲ್ಪ ಡಿಫ್ರೆಂಟಾಗಿದೆ. ನೋಡೋದಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಬಟ್ ಡಿಸೈನ್ನ ಹಾಕಬೇಕಾದ್ರೆ ಈಸಿಯಾಗಿಯೇ ಇದೆ. ನೋಡಿ ಕಂಬ ಏನಿದೆ ಕಂಬದ ಕೆಳಗಡೆಯಿಂದ ನಿಡಲ್ನ ಹಾಕಿ ಮತ್ತೆ ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳೋಣ. ಇದೇ ರೀತಿ ನಾವಿಲ್ಲಿ ಈ ಕಂಬದ ಕೆಳಗಡೆ ಎಷ್ಟು ಕಂಬಗಳಾಗುತ್ತೋ ಅಷ್ಟು ಕಂಬಗಳನ್ನ ಫಿಲ್ ಮಾಡ್ಕೋಬೇಕು. ನಾವಿಲ್ಲಿ ಫಸ್ಟು ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಆಮೇಲೆ ಈ ಕಂಬದ ಕೆಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೋಬೇಕು. ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ಕೋಬೇಕು. ನೋಡಿ ಕಂಬದ ಕೆಳಗಡೆಯಿಂದ ನೀಡಲ್ನ ಹಾಕಿಬಿಟ್ಟು ಆ ಥ್ರೆಡ್ ಏನಿರುತ್ತೆ ಆ ಥ್ರೆಡ್ಡನ್ನು ಎಳ್ಕೋಬೇಕು. ಎಳ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ನಮಗೆ ಇಲ್ಲಿ 6 ಅಥವಾ 7 ಡಬಲ್ ಕ್ರೋಶ ಕಂಬಗಳಾಗುತ್ತೆ. ನಿಮಗೆ ಆ ಕಂಬದ ಗ್ಯಾಪಲ್ಲಿ ಎಷ್ಟು ಕಂಬಗಳಾಗುತ್ತೋ ಅಷ್ಟು ಕಂಬಗಳನ್ನ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಕಂಬಗಳನ್ನ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದ ನಾನು 3 ಚೈನ್ನ ತಗೋತೀನಿ. 3 ಚೈನ್ನ ಹಾಕ್ಕೊಂಡು ನಾವಿಲ್ಲಿ ಲಾಸ್ಟ್ ಕಂಬ ಏನು ಮಾಡ್ಕೊಂಡಿರ್ತೀವಲ್ಲ ಆ ಕಂಬದ ಮೇಲ್ಗಡೆ ಈ ರೀತಿ ಲೂಪ್ ಇರುತ್ತೆ. ಆ ಲೂಪ್ ಒಳಗಡೆಯಿಂದ ನೀಡಲ್ನ ಹಾಕಿ ಈ 3 ಚೈನ್ ಏನಿರುತ್ತೆ ಆ 3 ಚೈನನ್ನು ಲಾಕ್ ಮಾಡ್ಕೋಬೇಕು. ನಮಗೆ ಅದು ಪಿಕೋಟ್ ಡಿಸೈನ್ ರೀತಿ ಫಾರ್ಮ್ ಆಗುತ್ತೆ. ನೋಡಿ ಲಾಕ್ ಮಾಡಿದಾದಮೇಲೆ ಈ ಡಿಸೈನ್ನ ಬಂದು ಈ ರೀತಿ ಉಲ್ಟಾ ತಿರುಗಿಸ್ಕೋಬೇಕು. ಅಂದರೆ ಇದು ಮೇಲ್ಗಡೆಗೆ ಬರುತ್ತೆ.
ಮತ್ತು ನೋಡಿ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಮತ್ತು ಇನ್ನೊಂದು ಪಕ್ಕದಲ್ಲಿ ಕಂಬ ಇರುತ್ತಲ್ಲ ಆ ಕಂಬದ ಕೆಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಮತ್ತು ಅದೇ ರೀತಿ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ತಾ ಹೋಗಬೇಕು. ನಾವು ಒಂದು ಸೈಡ್ ಮಾಡಿದ್ದಾದಮೇಲೆ ಅದನ್ನು ನಾವು ನಮ್ಮ ಸೈಡ್ಗೆ ಡಿಸೈನ್ನ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ಮತ್ತೆ ಇನ್ನೊಂದು ಡಬಲ್ ಕ್ರೋಶ ಕಂಬ ಇರುತ್ತಲ್ಲ ಆ ಕಂಬದ ಕೆಳಗಡೆಯಿಂದ ಮತ್ತೆ ನಾವು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ತಾ ಹೋಗಬೇಕು. ನಿಮಗೆ ಇಲ್ಲಿ ಯಾವ ರೀತಿ ಕಂಫರ್ಟಬಲ್ ಆಗಿರುತ್ತೋ ಆ ರೀತಿಯಾಗಿ ಇಟ್ಕೊಂಡು ಡಿಸೈನ್ನ ಮಾಡ್ಕೊಳ್ಳಿ. ನಾವಿಲ್ಲಿ ಕಂಬದ ಕೆಳಗಡೆಯಿಂದನೇ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಮತ್ತು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ನಾವು ಫಸ್ಟು ಎಷ್ಟು ಕಂಬಗಳನ್ನ ಮಾಡ್ಕೊಂಡಿರ್ತೀವೋ ಮತ್ತು ಇಲ್ಲೂ ಕೂಡ ಅಷ್ಟೇ ಕಂಬಗಳನ್ನ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಬರುತ್ತೆ. ಎರಡು ಸೈಡು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಾದಮೇಲೆ ಈ ರೀತಿ ಬರುತ್ತೆ. ಕಂಬ ಫಿನಿಶ್ ಆದಮೇಲೆ ಇಲ್ಲಿ ನಮಗೆ 2 ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಒಂದು ಲಾಕ್ನ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಲೀಫ್ ಡಿಸೈನ್ ರೀತಿ ಬರುತ್ತೆ. 2 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿದಾದಮೇಲೆ ಇಲ್ಲಿ ಪಕ್ಕದಲ್ಲಿ 2 ಕಂಬಗಳಿರುತ್ತಲ್ಲ ಈ ಕಂಬದ ಮೇಲ್ಗಡೆ ಚೈನ್ ಗ್ಯಾಪಲ್ಲೂ ಕೂಡ ನಾವು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. 2 ಕಂಬದ ಮೇಲ್ಗಡೆನೂ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. ಮತ್ತು ಇಲ್ಲಿ 2 ಚೈನ್ ಗ್ಯಾಪ್ ಏನಿದೆ ಈ 2 ಚೈನ್ ಗ್ಯಾಪಲ್ಲೂ ಕೂಡ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. ಇಲ್ಲೂ ಕೂಡ 2 ಸಿಂಗಲ್ ಕ್ರೋಶ ಮತ್ತು ಈ ಕಂಬಗಳೇನಿದೆ ಆ ಕಂಬದ ಮೇಲ್ಗಡೆಗೆ ಒಂದು ಬೀಡನ್ನ ತೊಗೊಳ್ಳೋಣ. ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋತೀನಿ. ಬೀಡನ್ನ ಲಾಕ್ ಮಾಡಿಕೊಂಡು ಮತ್ತು ನಾವಿಲ್ಲಿ ಈ 2 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು. 2 ಚೈನ್ ಗ್ಯಾಪಲ್ಲಿ 2 ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಒಂದು ಲಾಕು ಮತ್ತು ಇನ್ನೊಂದು ಲಾಕ್ ಬರುತ್ತೆ. ಲಾಕ್ ಅಂದರೆ ಸಿಂಗಲ್ ಕ್ರೋಶನೇ. 2 ಸಿಂಗಲ್ ಕ್ರೋಶ ಆದಮೇಲೆ ಪಕ್ಕದಲ್ಲಿರೋವಂಥ 2 ಕಂಬಗಳ ಮೇಲೂ ಕೂಡ 2 ಸಿಂಗಲ್ ಕ್ರೋಶ. ನಾವಿಲ್ಲಿ ಕಂಬದ ಮೇಲ್ಗಡೆ ಇರೋಂಥ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಕಂಬದ ಮೇಲ್ಗಡೆ ಆದಮೇಲೆ ಮತ್ತೆ ಪಕ್ಕದಲ್ಲಿ 2 ಚೈನ್ ಗ್ಯಾಪಲ್ಲಿ 2 ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ ಇಲ್ಲಿಗೆ ನಮಗೆ ಆ ಲೀಫ್ ಡಿಸೈನಿಂದ 4ನೇ ಕಂಬ ಏನು ಬರುತ್ತೆ ಅಲ್ಲಿ ನಾವು ಮತ್ತೆ ಲೀಫ್ ಡಿಸೈನ್ನ ಮಾಡಬೇಕು. ನೋಡಿ ಇಲ್ಲಿಂದ ಲೀಫ್ ಡಿಸೈನ್ ಆದಮೇಲೆ 1 2 3 4 4ನೇ ಕಂಬ. ಇವಾಗ ನಾವಿಲ್ಲಿ ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೇಕು. ಮಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಈ ಕಂಬದ ಕೆಳಗಡೆಯಿಂದ ನೋಡಿ ಕಂಬದ ಕೆಳಗಡೆಯಿಂದ ನೀಡಲ್ನ ಹಾಕಿಬಿಟ್ಟು ದಾರನ ಎಳ್ಕೋಬೇಕು. ಥ್ರೆಡ್ನ ಎಳ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡೋಣ. ನಾವಿಲ್ಲಿ ಪ್ರತಿ 4ನೇ ಕಂಬದ ಮೇಲ್ಗಡೆ ಈ ರೀತಿ ಫ್ಲವರ್ ಡಿಸೈನ್ನ ಮಾಡ್ಕೋತೀವಿ. ಮಧ್ಯದಲ್ಲಿ ಒಂದು ಬೀಡ್ ಬರುತ್ತೆ. 4ನೇ ಕಂಬದ ಮೇಲ್ಗಡೆ ಫ್ಲವರ್ ಡಿಸೈನ್ ಲೀಫ್ ಡಿಸೈನ್ ಬರುತ್ತೆ. ಇದು ನಾವು ಈ ರೀತಿ ಕೆಳಗಡೆಯಿಂದ ಮಾಡೋದ್ರಿಂದ ನಮಗೆ ಟ್ವಿಸ್ಟಾಗಿ ಅದು ಡಿಸೈನು ಸ್ಯಾರಿ ಮೇಲ್ಗಡೆಗೆ ಬಂದು ನೀಟಾಗಿ ಕೂತ್ಕೊಳ್ಳುತ್ತೆ. ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ನೋಡಿ ಕಂಬದ ಕೆಳಗಡೆ ಅದು ನೀವು ಹಾಕಬೇಕಾದ್ರೆ ನೀಟಾಗಿ ನಿಮಗೆ ಗೊತ್ತಾಗುತ್ತೆ. ಕಂಬದ ಕೆಳಗಡೆಯಿಂದ ನೀಡಲ್ನ ಹಾಕಿಬಿಟ್ಟು ಥ್ರೆಡ್ನ ಎಳ್ಕೋಬೇಕು. ನಾವಿಲ್ಲಿ ಲಾಸ್ಟ್ ಟೈಮ್ ಯಾವ ರೀತಿ ಮಾಡಿರ್ತೀವೋ ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ ಕಂಬಗಳನ್ನ ಮಾಡಿಕೊಂಡು ಲೀಫ್ ಡಿಸೈನ್ನ ಮಾಡ್ಕೋಬೇಕು. ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಿಮಗೆ ಇಲ್ಲಿ ಯಾವ ರೀತಿ ಕಂಫರ್ಟಬಲ್ ಅನಿಸುತ್ತೋ ಆ ರೀತಿ ಇಟ್ಕೊಂಡು ಡಿಸೈನ್ನ ಮಾಡ್ಕೊಳ್ಳಿ.
ಇಲ್ಲಿ ನಮಗೆ ಈ ಕಂಬದ ಗ್ಯಾಪಲ್ಲಿ 6 ಅಥವಾ 7 ಡಬಲ್ ಕ್ರೋಶೆ ಕಂಬಗಳು ಬರುತ್ತೆ. ಕಂಬಗಳನ್ನ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ 3 ಚೈನ್ನ ತಗೋತೀನಿ. 3 ಚೈನ್ನ ಹಾಕ್ಕೊಂಡು ಲಾಸ್ಟ್ ಕಂಬದ ಮೇಲ್ಗಡೆ ಚೈನ್ ಗ್ಯಾಪ್ ಕಾಣುತ್ತೆ. ಅಂದರೆ ನೋಡಿ ಇಲ್ಲಿ ಲೂಪ್, ಈ ರೀತಿ ಲೂಪ್ ಏನಿರುತ್ತೆ ಈ ಲೂಪ್ ಒಳಗಡೆ ನೀಡಲ್ನ ಹಾಕಿಬಿಟ್ಟು ಥ್ರೆಡ್ನ ಎಳ್ಕೊಂಡು ಈ 3 ಚೈನನ್ನು ಲಾಕ್ ಮಾಡಬೇಕು. ನಮಗೆ ಪಿಕೋಟ್ ಡಿಸೈನ್ ರೀತಿ ಬರುತ್ತೆ. ಲಾಕ್ ಮಾಡಿಬಿಟ್ಟು ಸ್ವಲ್ಪ ಈ ರೀತಿ ಮೇಲ್ಗಡೆಗೆ ಈ ರೀತಿ ತೊಗೋಬೇಕು. ಡಿಸೈನ್ ಏನಿರುತ್ತೆ ಈ ರೀತಿ ಮೇಲ್ಗಡೆಗೆ ತೊಗೊಂಡು ಮತ್ತು ಇನ್ನೊಂದು ಕಂಬದ ಕೆಳಗಡೆ ನಾವು ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ತಾ ಹೋಗಬೇಕು. ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಪಕ್ಕದಲ್ಲಿ ಇನ್ನೊಂದು ಕಂಬ ಇರುತ್ತಲ್ಲ ಆ ಕಂಬದ ಕೆಳಗಡೆಯಿಂದ ನೀಡಲ್ನ ಹಾಕಿಬಿಟ್ಟು ಥ್ರೆಡ್ನ ಎಳ್ಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಡಿಸೈನ್ ಬಂದು ತುಂಬ ಈಸಿಯಾಗಿಯೇ ಇದೆ, ಆದರೆ ನೋಡಬೇಕಾದ್ರೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ನಾವು ಒಂದು ಸೈಡ್ ಎಷ್ಟು ಕಂಬಗಳನ್ನ ಮಾಡ್ಕೋತೀವೋ ಮತ್ತು ಇನ್ನೊಂದು ಸೈಡು ಅಷ್ಟೇ ಕಂಬಗಳನ್ನ ಮಾಡ್ಕೋಬೇಕು. ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ಕೋಬೇಕು. ಆ ಕಂಬದ ಕೆಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಮತ್ತು ಇನ್ನೊಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಈ ಡಿಸೈನ್ ಬಂದು ಫುಲ್ಲು ಡಬಲ್ ಕ್ರೋಶೆ ಕಂಬನೇ ಇರುತ್ತೆ. ಇದಾದಮೇಲೆ ಒಂದು ಸಲ ದಾರನ ಸುತ್ಕೋಬೇಕು. ಕಂಬದ ಕೆಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ನೋಡಿ ಈ ರೀತಿ ಕಂಬನ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಪಕ್ಕದಲ್ಲೇ 2 ಚೈನ್ ಗ್ಯಾಪ್ ಇರುತ್ತೆ. ಆ 2 ಚೈನ್ ಗ್ಯಾಪಲ್ಲಿ ಒಂದು ಸಲ ಲಾಕ್ನ ಮಾಡ್ಕೋಬೇಕು. ನಾವು ಈ 2 ಚೈನ್ ಗ್ಯಾಪಲ್ಲಿ ಒಂದು ಸಲ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಪಕ್ಕದಲ್ಲಿರೋಂಥ ಡಬಲ್ ಕ್ರೋಶೆ ಕಂಬದ ಮೇಲ್ಗಡೆ ಮತ್ತು ಲಾಕ್ನ ಮಾಡ್ಕೋಬೇಕು. ಇದು ಸ್ವಲ್ಪ ವೈಟ್ ಥ್ರೆಡ್ ಆಗಿರೋದ್ರಿಂದ ನೀಟಾಗಿ ಕಾಣಿಸ್ತಾ ಇಲ್ಲ. ನೋಡಿ ಈ ರೀತಿ ಲೀಫ್ ಡಿಸೈನ್ ಬರುತ್ತೆ. ಇಲ್ಲಿ ಮಧ್ಯ ಕುಚ್ಚು ಬರುತ್ತೆ. ನೋಡಿ ಇಲ್ಲಿ ಪಕ್ಕದಲ್ಲಿ 2 ಡಬಲ್ ಕ್ರೋಶೆ ಕಂಬ ಇದೆಯಲ್ಲ, ಈ ಕಂಬದ ಮೇಲ್ಗಡೆ ಇರೋವಂಥ ಚೈನ್ ಗ್ಯಾಪಲ್ಲಿ 2 ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. ಎರಡು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 2 ಚೈನ್ ಗ್ಯಾಪಲ್ಲಿ 2 ಸಿಂಗಲ್ ಕ್ರೋಶ. 2 ಚೈನ್ ಗ್ಯಾಪ್ ಏನಿದೆ ಆ 2 ಚೈನ್ ಗ್ಯಾಪಲ್ಲೂ ಕೂಡ 2 ಸಿಂಗಲ್ ಕ್ರೋಶನ ಹಾಕೋಬೇಕು. 2 ಸಿಂಗಲ್ ಕ್ರೋಶ ಆದಮೇಲೆ ಥ್ರೆಡ್ನ ಮೇಲ್ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿಕೊಂಡು ನೋಡಿ ನೆಕ್ಸ್ಟು 2 ಚೈನ್ ಗ್ಯಾಪ್ ಏನಿರುತ್ತೆ ಆ 2 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಬೇಕು. ಈ ಬೀಡ್ ಬಂದು ಈ ಕಂಬಗಳು ಏನಿರುತ್ತೆ ಈ ಕಂಬದ ಮೇಲ್ಗಡೆ ಬರಬೇಕು. 2 ಚೈನ್ ಗ್ಯಾಪಲ್ಲಿ 2 ಸಿಂಗಲ್ ಕ್ರೋಶ ಮತ್ತು 2 ಕಂಬ ಏನಿದೆ ಈ ಕಂಬದ ಮೇಲ್ಗಡೆ 2 ಸಿಂಗಲ್ ಕ್ರೋಶ. ಕಂಬದ ಮೇಲ್ಗಡೆ ಚೈನ್ ಗ್ಯಾಪಲ್ಲಿ 2 ಸಿಂಗಲ್ ಕ್ರೋಶ ಮತ್ತು 2 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ. ನಮಗೆ ಇಲ್ಲಿ 4ನೇ ಕಂಬದ ಮೇಲ್ಗಡೆ ಡಿಸೈನ್ನ ಮಾಡೋ ರೀತಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ನೋಡಿ ಇಲ್ಲಿ 4ನೇ ಕಂಬದ ಮೇಲೆ ಫ್ಲವರ್ ಡಿಸೈನ್ ಬರುತ್ತೆ. ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಡಿಸೈನ್ ಯಾವ ರೀತಿ ಬರುತ್ತೆ ಅಂತ ಹೇಳಿ.
ಈ ಲೀಫ್ ಡಿಸೈನ್ ಕೆಳಗಡೆ ಏನು ಗ್ಯಾಪ್ ಇದೆ ಇಲ್ಲಿ ಕುಚ್ಚು ಬರುತ್ತೆ. ತುಂಬ ನೀಟಾಗಿ ಬರುತ್ತೆ ಡಿಸೈನು. ನಾನು ಕುಚ್ಚನ್ನು ಹಾಕಿ ಡಿಸೈನ್ನ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್, ಇಲ್ಲಿ ನೀವು ಸಿಂಗಲ್ ಕಲರನ್ನು ಕೂಡ ಹಾಕೋಬೋದು, ಇಲ್ಲ ಡಬಲ್ ಕಲರಲ್ಲೂ ಕೂಡ ಹಾಕೋಬೋದು. ನೋಡಿ, ನಮಗೆ ಇಲ್ಲಿ ಎಲ್ಲಿ ಕುಚ್ಚನ್ನು ಕಟ್ಟೋದಕ್ಕೆ ಬರುತ್ತೆ ಅಂತ ಹೇಳಿದ್ರೆ, ಈ ಲೀಫ್ ಡಿಸೈನ್ ಏನಿರುತ್ತೆ, ಈ ಲೀಫ್ ಡಿಸೈನ್ ಕೆಳಗಡೆ ಇಲ್ಲಿ ನಮಗೆ ಗ್ಯಾಪ್ ಇರುತ್ತೆ ನೋಡಿ. ಗ್ಯಾಪ್ ಏನಿರುತ್ತೆ ಈ ಗ್ಯಾಪಲ್ಲಿ ನಮಗೆ ಕುಚ್ಚು ಬರುತ್ತೆ. ಇದು ಕುಚ್ಚನ್ನು ಕಟ್ಟಿ ಫಿನಿಶ್ ಮಾಡಿದ್ರೇ ಲುಕ್ಕು ತುಂಬ ನೀಟಾಗಿ ಬರುತ್ತೆ ನೋಡಿ. ಈ ಗ್ಯಾಪ್ ಏನಿದೆ ಈ ಗ್ಯಾಪಲ್ಲಿ ಕುಚ್ಚು ಬರುತ್ತೆ. ಕುಚ್ಚನ್ನು ಹಾಕಿಬಿಟ್ಟು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಡಿಸೈನ್ ಯಾವ ರೀತಿ ಬರುತ್ತೆ ಅಂತ ಹೇಳಿ. ನೋಡಿ, ನಾನಿಲ್ಲಿ ಕುಚ್ಚನ್ನು ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ ಡಿಸೈನ್ನ. ನಾನಿಲ್ಲಿ ಕುಚ್ಚನ್ನು ಹಾಕೋದಕ್ಕೆ 120 ಸ್ಟಾರ್ಸ್ ಥ್ರೆಡ್ನ ತೊಗೊಂಡಿದ್ದೀನಿ. ಕುಚ್ಚನ್ನು ಹಾಕಿದ ಮೇಲೆ ಫೈನಲ್ ಲುಕ್ ಈ ರೀತಿಯಾಗಿ ಇದೆ. ತುಂಬ ನೀಟಾಗಿದೆ ಡಿಸೈನು ಅಂತಲೇ ಹೇಳ್ಬೋದು. ಥರ ಡಿಫ್ರೆಂಟ್ ಡಿಸೈನ್ ಇದು ನೋಡಿ, ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ. ನಾನು ಈ ಡಿಸೈನ್ನ ಬಂದು ಮೈಸೂರು ಸಿಲ್ಕ್ ಸ್ಯಾರಿಗೆ ಹಾಕಿದ್ದೀನಿ. ತುಂಬ ನೀಟಾಗಿ ಕಾಣಿಸ್ತಿದೆ ಆ ಸ್ಯಾರಿಗೆ. ಸ್ಯಾರಿ ಬಂದು ಪಿಂಕ್ ಕಲರ್ ಇದೆ. ನಾನು ಅದಕ್ಕೆ ವೈಟ್ ಕಲರ್ ಥ್ರೆಡ್ನ ಕಾಂಬಿನೇಷನ್ ಮಾಡಿ ಹಾಕಿದ್ದೀನಿ. ಪಿಂಕ್ ಕಲರ್ ಸ್ಯಾರಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.